ಇನ್ನು ಮೂಡ ಹಗರಣದ ಆರೋಪದ ವಿಚಾರವಾಗಿ ರಾಜ್ಯಪಾಲರಿಗೆ ಹಲವು ಖಾಸಗಿ ದೂರು ದಾಖಲಾಯಿತು. ಅದಾದ ನಂತರ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ಪ್ರಾಸಿಕ್ಯೂಷನ್ಗೆ ಏನಾದ್ರು ಅನುಮತಿ ಕೊಡ್ತಾರಾ ಅನ್ನುವಂಥ ಚರ್ಚೆ ಇತ್ತು. ಅದರ ನಡುವೆ ಅವರು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಇದೆಲ್ಲ ಆದಂತ ನಂತರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ರಾಜಭವನಕ್ಕೆ ತೆರಳಿದ್ದಾರೆ. ಹೌದು, ಮುಖ್ಯಮಂತ್ರಿಗಳು ರಾಜಭವನಕ್ಕೆ ತೆರಳಿರೋದಕ್ಕೆ ಕಾರಣ ಅಂತ ಅಂದ್ರೆ ಒಂದು ಉಪಹಾರ ಕೂಟವನ್ನ ಅಲ್ಲಿ ಏರ್ಪಡಿಸಲಾಗಿದೆ. ಉಪಹಾರ ಕೂಟದಲ್ಲಿ ಅವರು ಭಾಗಿಯಾಗುವಂತ ನಿಟ್ಟಿನಲ್ಲಿ ಸದ್ಯ ಈಗ ರಾಜಭವನಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಅಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಇವತ್ತು ಅವರು ಭೇಟಿಯಾಗೋರಿದ್ದಾರೆ. ಬಹುಶಃ ಈ ವಿಚಾರ ಇವತ್ತು ಅನೌಪಚಾರಿಕವಾಗಿ ಚರ್ಚೆಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಔಪಚಾರಿಕವಾಗಿ ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಕ್ರಮಬದ್ಧವಾಗಿ ಆ ನೋಟಿಸ್ಗೆ ಉತ್ತರಿಸಬೇಕು. ಈಗ ಆ ನೋಟಿಸ್ ಅನ್ನ ಹಿಂತಿರುಗಿಸಿ ಅವರು ಸಂಪುಟದ ನಿರ್ಣಯ ಏನು ಅನ್ನುವಂಥ ಸರ್ಕಾರ ಹೇಳಿದೆ. ಬಟ್ ಈಗ ರಾಜ್ಯಪಾಲರ ನಡೆ ಬಹಳ ಕುತೂಹಲ ಕೆರಳಿಸಿತ್ತು. ಇದರ ನಡುವೆ ಇವತ್ತು ಸಿದ್ದರಾಮಯ್ಯನವರು ರಾಜಭವನಕ್ಕೆ ಉಪಹಾರ ಕೂಟಕ್ಕೆ ಹೋಗಿರುವಂಥದ್ದು. ಈ ವಿಚಾರ ಯಾವ ರೀತಿಯಾಗಿ ಒಂದು ಅನೌಪಚಾರಿಕವಾಗಿ ಚರ್ಚೆಗೆ ಬರಬಹುದು ಇಬ್ಬರ ನಡುವೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೆರಳಿಸ್ತಾ ಇದೆ.